ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಮಗನೇ ಸೋದರಿ, ಯೋನ ಬರೆದ ಪುಸ್ತಕ 2ನೇ ಅಧ್ಯಾಯ 1 ಮತ್ತು 2ನೇ ವಚನ ಓದೋಣ. ಯೋನನು ಆ ಮೀನಿನ ಹೊಟ್ಟೆಯೊಳಗೆ ಇದ್ದುಕೊಂಡು ತನ್ನ ದೇವರಾದ ಯೆಹೋವನಿಗೆ ಹೀಗೆ ಪ್ರಾರ್ಥನೆ ಮಾಡಿದನು. ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಪಾತಾಳ ಗರ್ಭದೊಳಗಿಂದ ಕೂಗಿಕೊಂಡೆನು, ಆಹಾ ಆಹಾ ಆಹಾ, ನನ್ನ ಧ್ವನಿಯನ್ನ ಲಾಲಿಸಿದೆ. ಈಗ ಓದಿದಂಥ ಒಂದು ಪ್ರಾರ್ಥನೆ ಯೋನನು ಕುರಿತಾದಂಥ ಪ್ರಾರ್ಥನೆ. ಇಲ್ಲಿ ಏನು ಬರೆಯಲ್ಪಟ್ಟ ಮಾತುಗಳು, ಈಗ ಯೋನ ಪ್ರವಾದಿ ಬರೆಯಲ್ಪಟ್ಟಂಥ ಯೋನ ಪ್ರವಾದಿಯ ಬಾಯಿಂದ ಹೇಳುವಂಥ ಮಾತುಗಳು. ಈಗ ಮಗನೇ ಸೋದರಿ ಚೆನ್ನಾಗಿ ಕೇಳಿಸ್ಕೋಬೇಕು. ದೇವರು ಯೋನನಿಗೆ ಹೇಳ್ತಾನೆ, ಯೋನ ನೀನು ನಿನವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ಜನರಿಗೆ ಸುವಾರ್ತೆ ಗೊತ್ತಿಲ್ಲ, ಅಲ್ಲಿ ಜನರು ದೇವ್ರನ್ನ ತಿಳಿಯದೆ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿನ ನಿನವೆ ಪಟ್ಟಣದ ಜನ ಭಯಂಕರವಾದಂಥ ಪಾಪಿಷ್ಟ ಕಾರ್ಯಗಳಲ್ಲಿ ಮುಳುಗಿ ಈಗ ನಾಶನ ಜೀವಿತಕ್ಕೆ ತಳ್ಳಲ್ಪಡ್ತಾ ಇದ್ದಾರೆ. ನೀನು ಹೋಗಿ ನನ್ನ ಸುವಾರ್ತೆ ಸಾರಿದರೆ, ಒಂದು ವೇಳೆ ನನ್ನ ಕಡೆ ತಿರುಗಿದರೆ ನಾನು ಅವ್ರನ್ನ ಉಳಿಸ್ತೀನಿ. ಆ ಪಟ್ಟಣ ನಾಶ ಮಾಡ್ದಂಗೆ ಉಳಿಸ್ತೀನಿ, ಆ ಜನರ ನಾಶ ಮಾಡ್ದಂಗೆ ಉಳಿಸ್ತೀನಿ. ಆ ಪಟ್ಟಣವನ್ನು ನಾನು ದೇವರಿಗೆ ಸ್ತೋತ್ರ ಪತನ ಮಾಡ್ದಂಗೆ ನಾನು ಉಳಿಸ್ತೀನಿ. ನೀನು ಹೋಗಿ ನಿನವೆ ಪಟ್ಟಣಕ್ಕೆ ಸುವಾರ್ತೆ ಸಾರು ಅಂತ ದೇವರು ಯೋನ ಪ್ರವಾದಿಗೆ ಹೇಳಿದರೆ, ಯೋನ ಆ ಸುವಾರ್ತೆ ಸಾರಕ್ಕೆ ಹೋಗಕ್ಕೆ ಮನಸ್ಸಿಲ್ಲದೆ, ಆ ಶುಭ ಸಂದೇಶ ಸಾರಕ್ಕೆ ಹೋಗ್ಲಿಕ್ಕೆ ಮನಸ್ಸಿಲ್ಲದೆ ಏನು ಮಾಡಿದ್ದಾನೆ, ಯೆಹೋವನ ಸನ್ನಿಧಿಯಿಂದ ತಪ್ಪಿಸ್ಕೊಂಡು ನಿನವೆಗೆ ಹೋಗಪ್ಪ ಅಂತ ದೇವರು ಹೇಳಿದ್ರೆ, ದೇವರ ಸನ್ನಿಧಿಯಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗಿದ್ದಾನೆ, ತಾರ್ಷೀಸಿಗೆ ಹೋಗ್ಬೇಕಂತೇಳಿ ಒಂದು ಹಡಗತ್ತಿ ತಾರ್ಷೀಸಿಗೆ ಹೋಗ್ತಾ ಇದ್ದಾನೆ. ಹೋಗೋದು ಮಾತ್ರ ಅಲ್ಲ, ಹಡಗಿನ ತಳಭಾಗದಲ್ಲಿ ಮಲ್ಕೊಂಡಿದ್ದಾನೆ, ಹಡಗಿನ ತಳಭಾಗದಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ಅವನು ಹೋಗುವಂಥ ಹಡಗಿನ ಮೇಲೆ ದೇವರು ಬಿರುಗಾಳಿ ಬರುವಂತೆ ಮಾಡಿದ್ದಾನೆ. ಆ ಹಡಗು ಅಲ್ಲೋಲ ಕಲ್ಲಾಲಾಗಿದೆ. ಆ ಹಡಗು ಆ ಸಮುದ್ರದಲ್ಲಿ ಮುಳುಗಿ ಹೋಗೋಂಥ ಪರಿಸ್ಥಿತಿ. ಆ ಹಡಗಿನಾಗಿರೋರು ಮಾತಾಡ್ತಾರೆ, ಇಷ್ಟು ವರ್ಷ ಇದೇ ದಾರಿಯಲ್ಲಿ ಪ್ರಯಾಣ ಮಾಡಿದ್ದೀವಿ, ಇದೇ ಹಡಗಿನಲ್ಲಿ ಪ್ರಯಾಣ ಮಾಡಿದ್ವಿ, ನಮಗೆ ಯಾವತ್ತೂ ಇಂಥ ಕಷ್ಟ ಬಂದಿಲ್ಲ. ಇವತ್ತು ನಮ್ಮಲ್ಲಿ ಯಾರೋ ಒಬ್ಬರು ಏನೋ ತಪ್ಪು ಕಾರ್ಯ ಮಾಡಿ ಬಂದು ಈ ಹಡಗತ್ತಿದ್ದಾರೆ, ಅದಕ್ಕೆ ನಮಗಿಂತ ಶೋಧನೆ ಬಂದಿದೆ ಅಂತೇಳಿ ಚೀಟಿ ಹಾಕಿದ್ದಾರೆ. ಆ ಚೀಟಿ ಯಾರಿಗೆ ಬಂದಿದೆ ಅಂದರೆ ಯೋನನಿಗೆ ಬಂದಿದೆ. ಏನಯ್ಯ ಏನು ತಪ್ಪು ಮಾಡಿ ಬಂದಿದೆಯಾ ಅಂದರೆ, ನಾನು ದೇವರ ಮಾತು ಅವಿಧೇಯನಾಗಿ ದೇವ್ರ ಮಾತು ಕೇಳ್ದಂಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ನಮಗಿಂತ ಶೋಧನೆ ಬಂದಿದೆ ಅಂತೇಳಿ ಎಲ್ಲರೂ ಸೇರಿ ಅವನನ್ನು ಏನು ಮಾಡಿದ್ದಾರೆ, ಎಲ್ಲರೂ ಸೇರಿ ಅವನನ್ನು ಎತ್ತಿ ಸಮುದ್ರದ ಒಳಗೆ ಬಿಸಾಕಿದಾಗ ದೇವರು ಒಂದು ದೊಡ್ಡ ಮೀನಿಗೆ ತಿಮ್ಮಿಂಗಲಕ್ಕೆ ಅಪ್ಪಣೆ ಕೊಡ್ತಾನೆ, ಅವನನ್ನು ನುಂಗು ಅಂತೇಳಿ. ಆಗ ಮೀನು ಹೋಗಿ ಏನು ಮಾಡಿದೆ, ಯೋನನನ್ನು ನುಂಗಿದೆ. ಈಗ ಯೋನನು ಆ ಮೀನಿನ ಹೊಟ್ಟೆ ಒಳಗಿದ್ದಾನೆ. ಅಯ್ಯಯ್ಯೋ ನಾನೆಂಥ ತಪ್ಪು ಮಾಡಿದೆ, ಅಯ್ಯಯ್ಯೋ ನಾನೆಂಥ ಮಿಸ್ಟೇಕ್ ಮಾಡಿದೆ, ಅಯ್ಯಯ್ಯೋ ನಾನೆಂಥ ದೇವ್ರ ಮಾತಿಗೆ ಅವಿಧೇಯನಾದೆ ಅಂಥೇಳಿ ಆ ಮೀನಿನ ಹೊಟ್ಟೆಯ ಒಳಗಡೆ 3 ದಿನಗಳ ಕಾಲ ಉಪವಾಸವಾಗಿ ಪಶ್ಚಾತ್ತಾಪದಿಂದ ತಾನು ಮಾಡಿದ ಪಾಪಕ್ಕಾಗಿ ತಾನು ದೇವ್ರ ಮಾತನ್ನು ಮೀರಿದಕ್ಕೋಸ್ಕರ ದೇವ್ರ ಮುಂದೆ 3 ದಿನಗಳ ಕಾಲ ಏನು ಮಾಡಿದಾನೆ, ಪಶ್ಚಾತ್ತಾಪದಿಂದ ಮೀನಿನ ಹೊಟ್ಟೆ ಒಳಗಡೆ ಪ್ರಾರ್ಥನೆ ಮಾಡಿದ್ದಾನೆ. ಈಗ ಯೋನ ಎಲ್ಲಿದ್ದಾನೆ ಗೊತ್ತಾ, ಸಮುದ್ರದ ಕೆಳಗಡೆ ಪಾತಾಳ ಗರ್ಭದಲ್ಲಿ ಮೀನಿನ ಹೊಟ್ಟೆ ಒಳಗಡೆ ಪ್ರಾರ್ಥನೆ ಮಾಡಿದ್ದಾನೆ. ಏನಂತ ಪ್ರಾರ್ಥನೆ ಮಾಡಿದ್ದಾನೆ ನೋಡಿ, ದೇವ ಸ್ತೋತ್ರ. ದೇವಾ, ನಾನು ಸಮುದ್ರದ ಆಳದಲ್ಲಿ ಪಾತಾಳ ಗರ್ಭದಲ್ಲಿ ಮೀನಿನ ಹೊಟ್ಟೆ ಒಳಗಿದ್ದೀನಯ್ಯ, ನನ್ನ ತಪ್ಪು ಕ್ಷಮಿಸಯ್ಯ, ನನ್ನ ಅವಿಧೇಯತೆ ಕ್ಷಮಿಸಯ್ಯ, ನನ್ನನ್ನು ಕಾಪಾಡಯ್ಯ ಅಂತ ಪ್ರಾರ್ಥನೆ ಮಾಡಿದ್ದಾನೆ. ಅವನ ಉಪವಾಸದ ಪ್ರಾರ್ಥನೆಯನ್ನು 3 ದಿವಸಗಳ ಕಾಲ ಮೀನಿನ ಹೊಟ್ಟೆ ಒಳಗಿದ್ದುಕೊಂಡು ಮಾಡಿದಂಥ ಆ ಪಶ್ಚಾತ್ತಾಪದ ಪ್ರಾರ್ಥನೆಯನ್ನು, ಉಪವಾಸ ಪ್ರಾರ್ಥನೆಯನ್ನು ದೇವರು ಕೇಳಿ ಪಾತಾಳ ಗರ್ಭದಿಂದ ಮೀನಿನ ಹೊಟ್ಟೆ ಒಳಗಿಂದ
ದೇವರು ಯೋನನನ್ನು ಕಾಪಾಡಿದಾನೆ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಪಾತಾಳ ಗರ್ಭದಿಂದ ಕೂಡ, ಪಾತಾಳ ಗರ್ಭದಲ್ಲಿ ಬಿದ್ದಂಥ ವ್ಯಕ್ತಿನ ಕೂಡ ಕಾಪಾಡುವ ಶಕ್ತಿ ಕೇವಲ ಉಪವಾಸ ಪ್ರಾರ್ಥನೆಗೆ ಮಾತ್ರ ಇದೆ. ಇವತ್ತು ಕಲ್ಪನೆ ಮಾಡ್ಕೊಳ್ರಿ. ಏನಂತ ಕಲ್ಪನೆ ಮಾಡ್ಕೋಬೇಕಂದ್ರೆ, ಇವತ್ತು ಯೋನ ಪ್ರವಾದಿ ನಮ್ಮ ಮಧ್ಯದಲ್ಲಿದ್ದಾನೆ ಅನ್ಕೊಳ್ರಿ. ಇವತ್ತು ಯೋನ ಪ್ರವಾದಿ ಈ ಉಪವಾಸ ಕೂಟದಲ್ಲಿದ್ದಾನೆ ಅನ್ಕೊಳ್ರಿ. ಆತನಿಗೆ ಮೈಕ್ ಕೊಟ್ಟರೆ ಆತ ಏನಂತ ಸಾಕ್ಷಿ ಹೇಳ್ತಿದ್ದು ಗೊತ್ತಾ? ಒಂದು ದಿನ ನಾನು ದೇವ್ರ ಮಾತಿಗೆ ಅವಿದೇನಾಗಿ ದೇವರು ನಿನವೆ ಪಟ್ಟಣಕ್ಕೆ ಸುವಾರ್ತೆ ಸಾರಂತ ಕಳಿಸಿದರೆ ನಾನು ತಪ್ಪಿಸ್ಕೊಂಡು ತಾರ್ಷಿಸ್ಗೆ ಹೋಗ್ಬೇಕಂತ ಬೇರೆ ಹಡಗನ್ನತ್ತಿ ಸಮುದ್ರದಲ್ಲಿ ಹೋಗ್ತಾ ಇದ್ದೆ. ದೇವರು ಬಿರುಗಾಳಿ ಬರುವಂತೆ ಮಾಡಿ ಆ ಹಡಗನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾನೆ. ಆಗ ಹಡಗು ಮುಳುಗೋಗುವಂಥ ಸ್ಥಿತಿಯಲ್ಲಿ ಅಲ್ಲಿರುವಂಥ ಹಡಗಿನಲ್ಲಿರೋ ಅನುಮಾನ ಬಂದಿದೆ. ಇಷ್ಟು ದಿನ ನಮ್ಮ ಹಡಗಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ, ಇವತ್ತು ಯಾಕೆ ಪ್ರಾಬ್ಲಮ್ ಆಗಿದೆ? ಯಾರು ಒಬ್ಬರು ತಪ್ಪು ಮಾಡಿ ಬಂದು ಈ ಒಂದು ಹಡಗತ್ತಿದ್ದಾರೆ, ಅದಕ್ಕೆ ಹಿಂಗಾಗಿದೆ ಅಂತ ಚೀಟಿ ಹಾಕಿದರು. ಆ ಚೀಟಿ ನನಗೆ ಬಂತು. ಆವಾಗ ನಾನು ಅವ್ರ ಹತ್ರ ಒಪ್ಕೊಂಡೆ. ಅವರೆಲ್ಲರೂ ಸೇರಿ ನನ್ನನ್ನು ಸಮುದ್ರದ ಒಳಗೆ ಬಿಸಾಕಿದ್ದಾರೆ. ಸಮುದ್ರದಲ್ಲಿ ಬಿಸಾಕುವಾಗ ಒಂದು ದೊಡ್ಡ ಮೀನು ಬಂದು ನನ್ನನ್ನು ನುಂಗಿದೆ. ಆ ಮೀನು ಸಮುದ್ರದ ಪಾತಾಳ ಗರ್ಭದಲ್ಲಿ ಹೋಗಿದೆ. ಇನ್ನು ನನ್ನ ಕತೆ ಮುಗೀತು ಅಂದ್ಕೊಂಡಿದ್ದೀನಿ. ಇನ್ನು ನನ್ನ ಚಾಪ್ಟರ್ ಕ್ಲೋಸ್ ಅಂದ್ಕೊಂಡಿದ್ದೀನಿ. ಮುಗೀತು ನನ್ನ ಲೈಫ್ ಅಂದ್ಕೊಂಡಿದ್ದೀನಿ. ಆ ಮೀನು ನನ್ನ ಹೊಟ್ಟೆ ಒಳಗಿದೆ, ನನ್ನನ್ನು ಸಾಯಿಸಿಲ್ಲ. ನಾನು 1 ದಿನ ಉಪವಾಸ ಮಾಡಿದ್ದೀನಿ, 2 ದಿನ ಉಪವಾಸ ಮಾಡಿದ್ದೀನಿ, 3 ದಿವಸ ಪಶ್ಚಾತ್ತಾಪದಿಂದ ದೇವ ನನ್ನನ್ನು ಈ ಪಾತಾಳ ಗರ್ಭದಿಂದ ಕಾಪಾಡಂತ ಪ್ರಾರ್ಥನೆ ಮಾಡಿದ್ದೇನೆ. ನಾನು ಅಂತ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಪಾತಾಳ ಗರ್ಭದಿಂದ ದೇವರು ನನ್ನನ್ನು ಕಾಪಾಡಿದ್ದಾನೆ. ಪಾತಾಳ ಗರ್ಭದಿಂದ ದೇವರು ನನ್ನನ್ನು ಕಾಪಾಡಿದ್ದಾನೆ. ಯೋನಂತಾನೆ, ನೀವು ನಿಮ್ಮ ಇಕ್ಕಟ್ಟಲ್ಲಿ ನೀವು ಆಳವಾದ ಸಂಕಷ್ಟದಲ್ಲಿ ಮುಳುಗಿದ್ದೀರಾ, ಆಳವಾದಂಥ ಇಕ್ಕಟ್ಟಲ್ಲಿ ಮುಳುಗಿದ್ದೀರಾ. ಇನ್ನು ನಾನು ಬದುಕೋದೆ ಡೌಟ್ ಅನ್ನುವಂಥ ಸ್ಥಿತಿಯಲ್ಲಿ ಮುಳುಗಿದ್ದೀರಾ. ಇನ್ನು ಈ ಬಡತನದಿಂದ ಯಾರು ನಮ್ಮನ್ನು ಹೊರಗೆ ತರಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ಹೋಗಿದ್ದೀರಾ. ಇನ್ನು ಈ ಸಾಲದಿಂದ ಯಾರು ನಮ್ಮನ್ನು ಹೊರಗೆ ತರಕ್ಕಾಗಲ್ಲ ಅನ್ನುವಂಥ ಸ್ಥಿತಿಗೆ ನೀವು ಹೋಗಿದ್ದೀರಾ. ಇನ್ನು ಯಾವ ವ್ಯಕ್ತಿ, ಯಾವ ಬಂಧುಗಳು ಕೂಡ ಈಗ ಇಂಥ ಆಳವಾದಂಥ ಸಂಕಷ್ಟಗಳಿಂದ ಮೇಲೆ ತರಲಿಕ್ಕಾಗಲ್ಲ ಅನ್ನುವಂಥ ಆಳವಾದಂಥ ಸಂಕಷ್ಟದಲ್ಲಿ ಬಿದ್ದಿದೆಯಾ? ನಾನು ಯಾವ ರೀತಿ ಸಮುದ್ರದ ಪಾತಾಳ ಗರ್ಭದಲ್ಲಿ ಮೀನಿನ ಹೊಟ್ಟೆ ಒಳಗಿಂದ ನಾನು ದೇವರಿಗೆ ಉಪವಾಸವಾಗಿ ಪ್ರಾರ್ಥನೆ ಮಾಡಿದೆನು. ನೀವು ನಿಮ್ಮ ಸಂಕಷ್ಟಗಳಲ್ಲಿ ನನ್ನ ಹಾಗೆ ಉಪವಾಸವಾಗಿ ಪ್ರಾರ್ಥಿಸುವುದಾದರೆ, ನನ್ನ ಹಾಗೆ ಉಪವಾಸವಾಗಿ ಪ್ರಾರ್ಥಿಸುವುದಾದರೆ, ಯೋನ ನಿಮಗೆ ಹೇಳೋದು, ನನ್ನ ಹಾಗೆ ನೀವು ಉಪವಾಸವಾಗಿ ಪ್ರಾರ್ಥಿಸುವುದಾದರೆ, ನನ್ನ ಹಾಗೆ ನೀವು ಉಪವಾಸವಾಗಿ ಪ್ರಾರ್ಥಿಸುವುದಾದರೆ, ಪಾತಾಳ ಗರ್ಭದಿಂದ ನನ್ನನ್ನು ಕಾಪಾಡಿದ ದೇವರು ಆಳವಾದ ಸಂಕಷ್ಟಗಳಲ್ಲಿ ಬಿದ್ದಂಥ ನಿಮ್ಮನ್ನು ಕೂಡ ನನ್ನ ದೇವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಶಕ್ತಿ ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಹಂಗೇರಿ ಈ ಸಂದರ್ಭದಲ್ಲಿ ಇದೇ ವಾಕ್ಯದಿಂದ ಒಂದು ಆತ್ಮಿಕ ಸತ್ಯ ಹೇಳಿ ಮುಂದೆ ಹೋಗ್ಬಿಡ್ತೀನಿ. ಒಂದು ಆತ್ಮಿಕ ಸತ್ಯ ಏನಪ್ಪ ಅಂದರೆ, ಭಾಳ ಜನ ಪ್ರಾರ್ಥನೆ ಮಾಡ್ರಪ್ಪ ಅಂದರೆ, ಇವಾಗ ಪ್ರಾರ್ಥನೆ ಮಾಡ್ರಪ್ಪ, ಪ್ರಾರ್ಥನೆ ಮಾಡ್ರಮ್ಮ, ಪ್ರಾರ್ಥನೆ ಮಾಡ್ರಿ ಸಿಸ್ಟರ್, ಪ್ರಾರ್ಥನೆ ಮಾಡಿ ಬ್ರದರ್, ಪ್ರಾರ್ಥನೆ ಮಾಡ್ರಿ ಸಾರ್, ಪ್ರಾರ್ಥನೆ ಮಾಡ್ರಿ ಮೇಡಮ್ ಅಂತಂದರೆ ಪ್ರಾರ್ಥನೆ ಮಾಡ್ತಾ ಇಲ್ಲ. ಅನೇಕರು ಪ್ರಾರ್ಥನೆ ಮಾಡ್ತಾ ಇಲ್ಲಲ್ವ ಇವಾಗ? ಯಾಕಂದರೆ ಚೆನ್ನಾಗಿರೋದಕ್ಕೆ. ನಾಳೆ ಸಂಕಷ್ಟಗಳು ಬರುತ್ತೆ, ನಾಳೆ ಸಂಕಷ್ಟಗಳು ಬರುತ್ತೆ, ಆಳವಾದ ಸಂಕಷ್ಟಗಳು ಬರುತ್ತೆ. ಇವಾಗ ನೀವು ಪ್ರಾರ್ಥನೆ ಮಾಡಲ್ಲಲ್ವಾ? ಡಾಕ್ಟರ್ ಹೇಳ್ತಾನೆ, ಆ ಸಂಕಷ್ಟಗಳು ಬರುವಾಗ ಡಾಕ್ಟರ್ ಹೇಳ್ತಾನೆ,
ಕಿಡ್ನಿಯಲ್ಲಿ ಕಲ್ಲಿದೆ ಆಪ್ರೇಷನ್ ಮಾಡ್ಬೇಕಂತ ಯಾವಾಗ ಹೇಳ್ತಾನೆ ನೋಡು. ಹೊಟ್ಟೆಯಲ್ಲಿ ಗಡ್ಡೆ ಇದೆ ಆಪ್ರೇಷನ್ ಮಾಡ್ಬೇಕಂತ ಯಾವಾಗ ಹೇಳ್ತಾನೆ ನೋಡು. ಕ್ಯಾನ್ಸರ್ ಆಗಿದೆ ಅಂತ ಡಾಕ್ಟ್ರ್ ಯಾವಾಗ ಹೇಳ್ತಾನೆ ನೋಡು. ಹಾರ್ಟ್ ಅಟ್ಯಾಕ್, ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಯಾವಾಗ ಡಾಕ್ಟ್ರ್ ಹೇಳ್ತಾನೆ ನೋಡು. ಇನ್ನು ನನ್ನ ಕೈಯಿಂದ ಆಗಲ್ಲ ಅಂತ ಯಾವಾಗ ಡಾಕ್ಟ್ರ್ ಕೈ ಎತ್ತಾನೆ ನೋಡು. ಆವಾಗ ನೀವು ಖಂಡಿತವಾಗಿ ಪ್ರಾರ್ಥನೆ ಮಾಡೇ ಮಾಡ್ತೀರಿ. ಅಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದಂದ್ರೆ, ಅಂತ ಕಷ್ಟ, ಅಂತ ಶೋಧನೆ, ಅಂತ ಸಂಕಷ್ಟ, ಅಂತ ಪ್ರಾಣ ಹೋಗುವ ಪರಿಸ್ಥಿತಿಗಳು ನಮಗೆ ಬರಬಾರ್ದಂದ್ರೆ ಇವತ್ತು ನಾವು ಪ್ರಾರ್ಥನೆ ಮಾಡಿದರೆ ಅಂತ ಕಷ್ಟಗಳು ನಮಗೆ ಬರಲ್ಲ. ಇಲ್ಲ ನಾವು ಅವಾಗ ಪ್ರಾರ್ಥನೆ ಮಾಡ್ತೀವಿ ಬಿಡ್ರಿ ಅಂದ್ರೆ ಇವಾಗ ಮಾಡಬೇಡ್ರಿ. ಅದು ಗ್ಯಾರಂಟಿ ಇಲ್ಲ. ಉಳಿದ್ರೆ ಉಳಿಬಹುದು, ಹೋದ್ರೆ ಹೋಗಬಹುದು. ಇವತ್ತು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಪ್ರಾರ್ಥನೆ ಮಾಡಿದ್ರೆ ದೇವ್ರ ಕೃಪೆ ನಿಮ್ಮ ಮೇಲೆ ಬರುತ್ತೆ, ದೇವ್ರ ಶಕ್ತಿ ನಿಮ್ಮ ಮೇಲೆ ಬರುತ್ತೆ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತೆ, ದೇವರಿಂದ ಬಿಡುಗಡೆ ಬರುತ್ತೆ, ದೇವರಿಂದ ಸ್ವಸ್ಥತೆ ಬರುತ್ತೆ. ಇವಾಗ ಪ್ರೇಯರ್ ಮಾಡೋಣ, ಅವಾಗ ಪ್ರೇಯರ್ ಮಾಡೋಣ. ಒಂದು ಥಾಟ್ ಹೇಳ್ತೇನೆ. ಯೋನ ಎಲ್ಲಿಂದ ಪ್ರಾರ್ಥನೆ ಮಾಡಿದ್ದಾನೆ? ಸಮುದ್ರ ಪಾತಾಳ ಗರ್ಭದಲ್ಲಿ ಮೀನಿನ ಹೊಟ್ಟೆ ಒಳಗಿಂದ ಪ್ರಾರ್ಥನೆ ಮಾಡಿದ್ದಾನೆ. ಅಲ್ರಿ, ಯಾರನ ಸಮುದ್ರದ ಪಾತಾಳ ಗರ್ಭದಲ್ಲಿ ಮೀನಿನ ಹೊಟ್ಟೆ ಒಳಗಿಂದ ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ಯಾರಿಗಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಯೋನ ಪ್ರಾರ್ಥನೆ ಮಾಡಿದ್ದಾನೆ. ಯಾರು ಪ್ರಾರ್ಥನೆ ಮಾಡ್ತಾರೋ ಇಲ್ಲಿ ಗೊತ್ತಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಮೀನಿನ ಹೊಟ್ಟೆಗಳಿಂದ ಯೋನ ಪ್ರಾರ್ಥನೆ ಮಾಡಿದ್ದಾನೆ ಅಂದ್ರೆ, ಈಗ ಕೇಳ್ರಿ, ಈ ಮಾತು ಕೇಳಿ ನಿಮ್ಮ ತಲೆ ಕೆಟ್ಟೋದ್ರ ಆಮೇಲೆ ಹೇಳ್ರಿ. ಮೀನಿನ ಹೊಟ್ಟೆಯನ್ನೇ ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸಿದಾನೆ. ಅದು ಮೀನಿನ ಹೊಟ್ಟೆಯನ್ನೇ ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸಿದಾನೆ. ಪೌಲ ಶೀಲರ್ನ ಜೈಲಿಗೆ ಹಾಕಿದ್ದಾರೆ, ಆ ಜೈಲನ್ನ ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸಿದಾನೆ. ಎಸ್ತೇರಳು ಅರಮನೆಯನ್ನ ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸಿದಾಳೆ. ಲುದ್ದೀಳು ಬಟ್ಟೆ ಅಂಗಡಿಯನ್ನ, ಬಟ್ಟೆ ಶಾಪನ್ನ ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸಿದಾಳೆ. ಒಂದು ಮಾತು ಹೇಳ ದೇವ್ರ ಸ್ತೋತ್ರ, ನೀನು ಎಲ್ಲಿಂದ ಬೇಕಾದರೂ ಪ್ರಾರ್ಥನೆ ಮಾಡಿದ್ರು ದೇವ್ರು ಕೇಳ್ತಾನೆ. ನೀನು ಎಲ್ಲಿಂದ ಬೇಕಾದರೂ ಪ್ರಾರ್ಥನೆ ಮಾಡೋದು ದೇವ್ರು ಕೇಳ್ತಾನೆ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ನೀನು ಆಫೀಸಿಗೆ ಹೋಗ್ತೀಯಾ, ನೀನು ಕೆಲಸಕ್ಕೆ ಹೋಗ್ತೀಯಾ, ಅಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅನ್ಬೇಡ. ಯಾವಾಗ ನಿನಗೆ ಫ್ರೀ ಟೈಮ್ ಸಿಗುತ್ತೆ ನೋಡು, ಊಟ ಮಾಡೋಕ್ಕೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ನೋಡು, ಒಂದು ಅರ್ಧ ಗಂಟೆ ಸಿಗುತ್ತೆ ನೋಡು, ಒಂದು ಮುಕ್ಕಾಲು ಗಂಟೆ ಸಿಗುತ್ತೆ ನೋಡು, ಮನಸ್ಸಲ್ಲೇ ಪ್ರಾರ್ಥನೆ ಮಾಡು, ಮನಸ್ಸಲ್ಲೇ ಹಾಡು ಹೇಳು, ಒಂದು ಚಿಕ್ಕ ಶಬ್ದದಿಂದ ಪ್ರಾರ್ಥನೆ ಮಾಡು. ನಿನ್ನ ಆಫೀಸನ್ನು ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸು. ತರಕಾರಿ ವ್ಯಾಪಾರ ಮಾಡ್ತಾ ಇದೀಯಾ, ತರಕಾರಿ ಅಂಗಡಿ ಇಟ್ಟಿದೀಯಾ, ಅಲ್ಲಿ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಸಾರ್, ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಹೌದಾ, ಯಾವಾಗ ಜನ ಬರಲ್ಲ ನೋಡು, ಖಾಲಿರ್ತೀವಿ ನೋಡು, ಮನಸ್ಸಲ್ಲೇ ಪ್ರಾರ್ಥನೆ ಮಾಡು, ಮನಸ್ಸಲ್ಲಿ ಹಾಡು ಹೇಳು, ಒಂದು ಚಿಕ್ಕ ಶಬ್ದದಿಂದ ಪ್ರಾರ್ಥನೆ ಮಾಡು. ತರಕಾರಿ ಅಂಗಡಿನ ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸ್ಬೇಕು. ಕಿರಾಣಿ ಅಂಗಡಿ ಇಟ್ಟಿದೀಯಾ, ಬಟ್ಟೆ ಅಂಗಡಿ ಇಟ್ಟಿದೀಯಾ, ಹೋಟ್ಲ್ ಇಟ್ಟಿದ್ದೀರಾ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಸರ್ ಅನ್ಬೇಡ್ರಿ. ಕಸ್ಟಮರ್ ಬಂದೋದ್ಮೇಲೆ ಸ್ವಲ್ಪ ಹೊತ್ತು ಕಾಲಿರ್ತದೆ ನೋಡು, ಆಮೇಲೆ ಬರಲಿಲ್ಲ. ಕಸ್ಟಮರ್ ಬಂದು ಹೋದ್ಮೇಲೆ ಕಾಲಿರ್ತದೆ ನೋಡು, ಯಾವಾಗ ನಾವು ಫ್ರೀ ಟೈಮ್ ಸಿಗ್ತದೆ ನೋಡು, ಖಾಲಿಯಾಗಿರ್ತದೆ ನೋಡು, ಮನಸ್ಸಲ್ಲಿ ಪ್ರಾರ್ಥನೆ ಮಾಡು. ಆ ಕಿರಾಣಿ ಅಂಗಡಿನ, ಆ ಹೋಟ್ಲನ್ನ, ಆ ಬಟ್ಟೆ ಅಂಗಡಿನ ಪ್ರಾರ್ಥನೆಯ ಸ್ಥಳವಾಗಿ ಬದಲಾಯಿಸೋ. ಆ
ಆಸ್ಪತ್ರೆಗೆ ಹೋಗಿರ್ತೀರಾ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಸರ್. ಡಾಕ್ಟ್ರಿಗೆ ಬರ್ತಿರ್ತಾರೆ, ನರ್ಸ್ಗಳು ಬರ್ತಿರ್ತಾರೆ, ಅವ್ರು ಬರ್ತಿರ್ತಾರೆ, ಇವ್ರು ಬರ್ತಿರ್ತಾರೆ. ಮನಸ್ಸಲ್ಲಿ ಹಾಡೇಳು, ಮನಸ್ಸಲ್ಲೇ ಪ್ರಾರ್ಥನೆ ಮಾಡು. ಯೆಹೋವಾ ರಾಫಾ ಆರೋಗ್ಯ. ಇಷ್ಟ ಹೇಳೋಕ್ಕಾಗಲ್ಲ, ಹಿಡ್ಕೊಂಡು ಹೋಗ್ಬಿಡ್ತಾರೆ ನಿನ್ನ. ಸುಮ್ಮನೆ ಮನಸ್ಸಲ್ಲಿ ಯೆಹೋವಾ ರಾಮ ಆರೋಗ್ಯದಾಯಕನೇ. ಪ್ರಾರ್ಥನೆ ಮಾಡು, ಮನಸ್ಸಲ್ಲಿ ಪ್ರಾರ್ಥನೆ ಮಾಡು, ಚಿಕ್ಕ ಶಬ್ದ ಪ್ರಾರ್ಥನೆ ಮಾಡು. ಆ ಆಸ್ಪತ್ರೆಯನ್ನ ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸು. ಬಸ್ಸಲ್ಲಿ ಹೋಗ್ತಾ ಇದೆಯಾ, ಟ್ರೈನಲ್ಲಿ ಹೋಗ್ತಾ ಇದೆಯಾ, ಫ್ಲೈಟಲ್ಲಿ ಹೋಗ್ತಾ ಇದೆಯಾ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ ಅನ್ಬೇಡ. ಹಲ್ಲೆಲೂಯಾ. ಮನಸ್ಸಲ್ಲಿ ಪ್ರಾರ್ಥನೆ ಮಾಡು. ಬಸ್ಸಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡು, ಟ್ರೈನಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡು. ನಾನು ಫ್ಲೈಟಲ್ಲೇ ಪ್ರಾರ್ಥನೆ ಮಾಡಿನ್ರಿ, ಮನಸ್ಸಲ್ಲಿ ಫ್ಲೈಟಲ್ಲಿ ಪ್ರಾರ್ಥನೆ ಮಾಡು. ದೇವರಿಗೆ ಸ್ತೋತ್ರ. ಆ ಬಸ್ಸನ್ನ ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸು. ಆ ಟ್ರೈನ್ ಅನ್ನು ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸು. ಆ ಫ್ಲೈಟ್ ಅನ್ನು ಪ್ರಾರ್ಥನಾ ಸ್ಥಳವಾಗಿ ಬದಲಾಯಿಸು. ಬದಲಾಯಿಸು. ಹಲ್ಲೆಲೂಯಾ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. Praise the Lord. ಮತ್ತೆ ಯೋನನ ಹತ್ರ ವಾಪಸ್ ಬರ್ತೇನೆ. ಯೋನ ದೇವರು ಅವನನ್ನು ಸಮುದ್ರ ಪಾತಾಳ ಗರ್ಭದಿಂದ ಅವನನ್ನು ಕಾಪಾಡಿ ಹೊರಗೆ ತಂದ ಮೇಲೆ ಯೋನಿಗೆ ಬುದ್ಧಿ ಬಂತು. ಅಯ್ಯ ಕ್ಷಮಿಸು, ನಾನು ಹೋಗ್ತೀನಿ ಸುವಾರ್ತೆ ಸಾರ್ಲಿಕ್ಕಂತ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ನಿನವೇ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ನಿನವೆ ಪಟ್ಟಣಕ್ಕೆ ಹೋದ. ಯೋನ ಬರೆದ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ 4ರಿಂದ 6 ಓದ್ತೀನಿ, ಕಿವಿಗೊಟ್ಟು ಕೇಳಮ್ಮ. ಆಗ ಯೋನನು ಎದ್ದು ಯೆಹೋವನ ಅಪ್ಪಣೆಯಂತೆ ನಿನವೆಗೆ ಹೋದನು. ನಿನವೆಗೆ 3 ದಿವಸದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿನದ ಪ್ರಯಾಣದಷ್ಟು ಅತಿ ವಿಸ್ತಾರವಾದ ಮಹಾಪಟ್ಟಣವಾಗಿತ್ತು. ಯೋನನು ಪಟ್ಟಣದಲ್ಲಿ ಸೇರಿ ಮೊದಲು 1 ದಿನದ ಪ್ರಯಾಣದಷ್ಟು ದೂರ ನಡೆದು 40 ದಿನಗಳಾದ ಮೇಲೆ ನಿನವೆಯು ಕೆಡವಲ್ಪಡುವುದು. 40 ದಿನಗಳಾದ ಮೇಲೆ ನಿನವೆಯು ಕೆಡವಲ್ಪಡುವುದು ಎಂದು ಸಾರತೊಡಗಿದನು. ಇದನ್ನು ಕೇಳಿ ನಿನವೆಯವರು ದೇವರಲ್ಲಿ ನಂಬಿಕೆ ಇಟ್ಟು ಉಪವಾಸ ಗೊತ್ತು ಮಾಡಿ ಸಾರಿದರು. ದೊಡ್ಡವರು ಮೊದಲುಗೊಂಡು ಚಿಕ್ಕವರ ತನಕ ಎಲ್ಲರೂ ಗೋಣಿ ತಟ್ಟನ್ನು ಸುತ್ತಿಕೊಂಡರು. ಯೋನನ ಪ್ರಕಟಣೆ ನಿನವೆಯ ಅರಸನಿಗೆ ಮುಟ್ಟಲು ಅವನು ಸಿಂಹಾಸನದಿಂದ ಎದ್ದು ತನ್ನ ನಿಲುವಂಗಿಯನ್ನ ತೆಗೆದುಬಿಟ್ಟು ಅವನು ಕೂಡ ಗೋಣಿ ತಟ್ಟನ್ನು ಸುತ್ತಿಕೊಂಡು ಬೂದಿಯಲ್ಲಿ ಕೂತನು. ಇದಲ್ಲದೆ ಅವನು ತನ್ನ ಮತ್ತು ರಾಜ್ಯಾಧಿಕಾರಿಗಳ ಆಜ್ಞೆಯನ್ನಾಗಿ ಜನ, ಪಶು, ಮಂದೆ, ಹಿಂಡು ಇವುಗಳು ಏನು ರುಚಿ ನೋಡದಿರಲಿ, ಏನು ತಿನ್ನದಿರಲಿ, ಏನು ಕುಡಿಯದಿರಲಿ, ಜನರಿಗೂ ಪಶುಗಳಿಗೂ ಗೋಣಿ ತಟ್ಟು ಹೊದಿಕೆಯಾಗಲಿ, ಎಲ್ಲರೂ ದೇವರಿಗೆ ಬಲವಾಗಿ ಮೊರೆಯಿಡಿರಿ ಎಂದು ಅಂದನು. ಹೋಗಿ ಸುವಾರ್ತೆ ಹೇಳಿದ. ಆ ನಿನವೆ ಪಟ್ಟಣ ಜನರು ಆ ಸುವಾರ್ತೆ ಕೇಳಿ ದೇವರ ಮೇಲೆ ನಂಬಿಕೆ ಇಟ್ಟರು. ಸಣ್ಣವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ಕೂಡ ದೇವರ ಮೇಲೆ ದೇವರ ಕಡೆ ತಿರುಗಿದರು.
ಬರೀ ದೇವರ ಕಡೆ ತಿರುಗಲಿಲ್ಲ, ಉಪವಾಸ ಮಾಡಬೇಕಂತ ತೀರ್ಮಾನ ಮಾಡಿದರು. ಬರೀ ಉಪವಾಸ ಅಲ್ಲ, ಗೋಣಿ ತಟ್ಟು ಕಟ್ಟಿಕೊಂಡು ಉಪವಾಸ ಮಾಡಕ್ಕೆ ಪ್ರಾರಂಭ ಮಾಡಿದರು. ಈ ವಿಷಯ ದೇಶದ ರಾಜನಿಗೆ ಗೊತ್ತಾಯಿತು. ರಾಜನ ಹೇಳ್ತಾನೆ, ಯಾವ ಕುರಿಗಳಿಗಾಗಲಿ, ಯಾವ ಪಶುಗಳಿಗಾಗಲಿ, ಯಾವ ಪ್ರಾಣಿಗಳಿಗಾಗಲಿ ಕೂಡ ಊಟ ಕೊಡಬೇಡ್ರಿ, ಯಾವ ಮಕ್ಕಳಿಗೆ ಕೂಡ ಊಟ ಕೊಡಬೇಡ್ರಿ, ಎಲ್ಲರೂ ಬಲವಾಗಿ ದೇವ್ರ ಮುಂದೆ ಪ್ರಾರ್ಥನೆ ಮಾಡ್ರಿ. ಸಾಮಾನ್ಯ ವ್ಯಕ್ತಿ ಅಲ್ಲ ಹೇಳೋದು, ರಾಜ ಹೇಳ್ತಾ ಇದ್ದಾನೆ, ರಾಜ ಹೇಳ್ತಾ ಇದ್ದಾನೆ. ಆಮೇನ್. ಇದು ಉಪವಾಸ. ಅವರು ಉಪವಾಸ ಪ್ರಾರ್ಥನೆ ಮಾಡುವಾಗ ದೇವರ ಪಟ್ಟಣ ನಾಶ ಆಗದಂಗೆ ಕಾಪಾಡಿದಾನೆ. ಆ ದೇಶ ನಾಶ ಆಗದಂಗೆ ದೇವ್ರು ಕಾಪಾಡಿದಾನೆ. ಜನರು ನಾಶ ಆಗದಂಗೆ ದೇವ್ರು ಕಾಪಾಡಿದಾನೆ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ನೋಡ್ರಿ, ಪಟ್ಟಣ ದೇವ್ರ ಕಡೆ ತಿರುಗಿದೆ. ಆಮೆನ್. ಸಣ್ಣವರು ದೊಡ್ಡವರು ದೇವ್ರ ಕಡೆ ತಿರುಗಿದ್ದಾರೆ. ರಾಜ ಕೂಡ ಸಿಂಹಾಸನ ಬಿಟ್ಟು ಬಂದು ಎಲ್ಲರೂ ಬಲವಾಗಿ ದೇವರಿಗೆ ಮೊರೆಯಿಡೋಣ ಅಂತೇಳಿ ಅವನು ಕೂಡ ಎಲ್ಲರ ಜೊತೆ ಸೇರಿ ಸಾಮಾನ್ಯನಂತೆ ದೇವರ ಹತ್ರ ಉಪವಾಸ ಪ್ರಾರ್ಥನೆ ಮಾಡಿದ್ದಾನೆ. ದಾರಿ ತಪ್ಪಿದ ಸ್ಥಿತಿಯಲ್ಲಿದ್ದಂಥ ನಿನಿವೆ ಜನ, ದಾರಿ ತಪ್ಪಿದ ಸ್ಥಿತಿಯಲ್ಲಿದ್ದಂಥ ನಿನಿವೆ ಜನ ಪ್ರಾರ್ಥಿಸುವ ಸ್ಥಿತಿಗೆ ಬಂದಿದ್ದಾರೆ. ದಾರಿ ತಪ್ಪಿದ ನಿನಿವೆ ಜನ ಪ್ರಾರ್ಥಿಸುವ ಸ್ಥಿತಿಗೆ ಬಂದಿದ್ದಾರೆ. ಇದಕ್ಕೇನು ಸೀಕ್ರೆಟ್? ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಪಾಪ ಮಾಡುವ ಸ್ಥಿತಿಯಲ್ಲಿದ್ದಂಥ ನಿನಿವೆ ಜನ ಪಾಪನ ಒಪ್ಪಿಕೊಂಡು ಬಿಟ್ಟು ಬಿಡುವ ಸ್ಥಿತಿಗೆ ಬಂದಿದ್ದಾರೆ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಎಷ್ಟು ಜನ ಹೇಳಿದ್ರೆ ರಾಜ ಕೇಳ್ತಾನೆ ಹೇಳ್ರಿ, ದೇವ್ರ ಕಡೆ ಬಂದ್ರೆ ಬರ್ತಾನ? ರಾಜ ಕೂಡ ದೇವರ ಕಡೆ ತಿರುಗಿದಾನೆ. ಇದು ಉಪವಾಸ ಪ್ರಾರ್ಥನೆಗಿರುವ. ದೇವರು ಪಟ್ಟಣ ನಾಶ ಮಾಡ್ತಾನೆ ಅಂತ ಹೇಳಿದ, ನಾಶ ಮಾಡಲಿಲ್ದಂಗೆ ದೇವರು ಉಳಿಸಿದಾನೆ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ನಮ್ಮ ಸಭೆಗೊಬ್ಬ ಒಂದು ಕುಟುಂಬ ಬಂದಿದ್ದಾರೆ. ಕೆಲವು ದಿವಸಗಳ ಹಿಂದೆ ಗಂಡ ಹೆಂಡತಿ ಮಕ್ಕಳು ಬಂದಿದ್ದಾರೆ. ಹೆಂಡತಿಗೆ ಹೊಟ್ಟೆ ನೋವು ಬಂದಿದೆ, ಪಕ್ಕೆ ನೋವು ಬಂದಿದೆ ಅಂತ ಹೇಳಿ ಲೋಕಲಲ್ಲಿ ಆಸ್ಪತ್ರೆಯಲ್ಲಿ ತೋರಿಸಿದ್ದಾರೆ. ಲೋಕಲ್ ಆಸ್ಪತ್ರೆಯಲ್ಲಿ ತೋರಿಸಿದ ನಂತರ ಅವರು ಮಾಮೂಲಿ ಟ್ರೀಟ್ಮೆಂಟ್ ಏನೇನಿದೆ ಎಲ್ಲ ಕೊಟ್ಟಿದ್ದಾರೆ. ಆ ಮಗಳಿಗೆ ಪಕ್ಕೆ ನೋವು, ಆ ಹೊಟ್ಟೆ ನೋವು ಕಡಿಮೆ ಆಗಲಿಲ್ಲ, ಇನ್ನೂ ಜಾಸ್ತಿ ಆಯಿತು. ಅಮ್ಮ ಕಡಿಮೆ ಆಗಿಲ್ಲ ಅಂದರೆ ಒಂದು ಒಳ್ಳೆ ಆಸ್ಪತ್ರೆಗೆ, ಸಿಟಿಯಲ್ಲಿ ದೊಡ್ಡ ಆಸ್ಪತ್ರೆಗೆ ತೋರಿಸ್ಕೊಂಬ ಅಂತ ಕಳಿಸಿದ್ದಾರೆ. ಅಲ್ಲಿಗೆ ಹೋಗಿದ್ದಾಳೆ. ಅಲ್ಲಿ ಆ ಹೆಣ್ಮಗಳಿಗೆ ವಾರ 15 ದಿನಗಳ ಕಾಲ ಅಡ್ಮಿಟ್ ಮಾಡಿಕೊಂಡು, ವಾರ ಇಟ್ಕೊಂಡು 15 ದಿನ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆ ಮಗಳಿಗೆ ಕಡಿಮೆ ಆಗಿಲ್ಲ. ಅವರೆಲ್ಲ ಚೆನ್ನಾಗಿ ದುಡ್ಡೆಲ್ಲ ಇಸ್ಕೊಂಡು, ಭಾಳ ದುಡ್ಡೆಲ್ಲ ಸುಲ್ಕೊಂಡು ಅವರು ಕೂಡ ಹೇಳಿದ್ದಾರೆ, ಅಮ್ಮ ಇಲ್ಲಿ ಆಗಲ್ಲ, ನೀನು ಬೆಂಗಳೂರಿಗೆ ಹೋಗಮ್ಮ ಅಂತೇಳಿ ಅವರು ಕೂಡ ಕೈ ಎತ್ತಿದ್ದಾರೆ. ಆನಂತರ ಆ ಕುಟುಂಬದವರು ಆ ಮಗಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಬೆಂಗಳೂರಲ್ಲಿ 1 ತಿಂಗಳು 1.5 ತಿಂಗಳು ಇಟ್ಕೊಂಡು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಸ್ಕ್ಯಾನಿಂಗ್ ಮಾಡಿ ಎಲ್ಲ ಚೆಕಪ್ ಮಾಡಿ ಹೇಳ್ತಾರಂತೆ, ಅಮ್ಮ ನಿಂದು 2 ಕಿಡ್ನಿ ಫೇಲ್ ಆಗಿದೆ ಅಮ್ಮ, ನಾವೇನು ಮಾಡೋಕ್ಕಾಗಲ್ಲಮ್ಮ. ಅಲ್ಲಿಗೆ ಎಷ್ಟೋ ಲಕ್ಷಗಳು ಖರ್ಚಾಗಿದೆ 1.5 ತಿಂಗಳಿಗೆ. ಎಲ್ಲ ದುಡ್ಡು ಸುಲ್ಕೊಂಡ್ಮೇಲೆ ಅವರು ಹೇಳ್ತಾರಂತೆ, ಆಗಲ್ಲಮ್ಮ ವಾಪಸ್ ಕರ್ಕೊಂಡು ಹೋಗ್ರಿ ಅಂತೇಳಿ ವಾಪಸ್ ಕಳಿಸಿದ್ದಾರೆ. ಆಯಮ್ಮಗೆ ಕನ್ಫರ್ಮ್ ಆಗಿದೆ, ಖಂಡಿತ ನಾನು ಸಾಯೋದು ಗ್ಯಾರಂಟಿ ಅಂತ ಪಕ್ಕ ಆಗಿದೆ. ಕುಟುಂಬದವರೆಲ್ಲ ಕಣ್ಣೀರಲ್ಲಿ ಮುಳುಗಿದ್ದಾರೆ, ದುಃಖದಲ್ಲಿ ಮುಳುಗಿದ್ದಾರೆ. ಇನ್ನು ನಮ್ಮ ತಾಯಿನ ಯಾರು ಉಳಿಸ್ಕೊಡ್ತಾರೆ, ಇನ್ನು ನಮ್ಮ ತಾಯಿನ ಯಾರು ಕಾಪಾಡ್ತಾರಂತ ಮಕ್ಕಳು ಕಣ್ಣೀರಿನಲ್ಲಿದ್ದಾರೆ, ಗಂಡ ಕಣ್ಣೀರಿನಲ್ಲಿದ್ದಾನೆ. ಯಾರು ನಿಮ್ಮಂಗೆ ಆಲಯಕ್ಕೆ ಬರುವಂಥ ಮಕ್ಕಳು ಸುವಾರ್ಥ ಸಾರಿ ಆಲಯಕ್ಕೆ ಕರ್ಕೊಂಬಂದಿದ್ದಾರೆ. ಆಲಯಕ್ಕೆ ಕರ್ಕೊಂಬರುವಾಗ ಆ ವಾರದಲ್ಲಿ 3 ದಿನ ಉಪವಾಸ ಪ್ರಾರ್ಥನೆಗಳಿದೆ ಆಲಯದಲ್ಲಿ.
3 ದಿನ ಉಪವಾಸ ಪ್ರಾರ್ಥನೆ ಇದೆ. ಭಾನುವಾರ ಬಂದಿದ್ದಾರೆ, ಪ್ರೇಯರ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಮತ್ತೆ 3 ದಿನಗಳ ಕಾಲ ಅವ್ರ ತಾಯಿನ, ಆ ಹೆಂಡ್ತಿನ, ಆ ಗಂಡನು ಕರ್ಕೊಂಡು ಆ ಗಂಡ ಮಕ್ಕಳು 3 ದಿನಗಳ ಕಾಲ, ದೇವರೇ ನಮ್ಮ ತಾಯಿನ ಸ್ವಸ್ಥ ಮಾಡಪ್ಪ, ದೇವರೇ ನಮ್ಮ ತಾಯಿನ ಸ್ವಸ್ಥ ಮಾಡಪ್ಪ, ದೇವರೇ ನಮ್ಮ ತಾಯಿನ ಸ್ವಸ್ಥ ಮಾಡಪ್ಪ, ದೇವರೇ ನಮ್ಮ ತಾಯಿನ ಸ್ವಸ್ಥ ಮಾಡಪ್ಪ ಅಂತ ದೇವ್ರ ಪಾದ ಹಿಡ್ಕೊಂಡು 3 ದಿನಗಳ ಕಾಲ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾರೆ. ಗಂಡ ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾನೆ, ಸಭೆಯವರು ಕಣ್ಣೀರಿಂದ ಪ್ರಾರ್ಥನೆ ಮಾಡಿದ್ದಾರೆ, ಸೇವಕರು ಭಾರದಿಂದ ಪ್ರಾರ್ಥನೆ ಮಾಡಿದ್ದಾರೆ. ಡಾಕ್ಟರ್ ಹೇಳನಂತೆ 1 ತಿಂಗಳಿದ್ದರೆ ಇರಬಹುದು, ಆಮೇಲೆ ಸತ್ತೋಗ್ತಾಳಂತೆ. ಪ್ರಾರ್ಥನೆ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಇವತ್ತು ಸತ್ತೋಗ್ತೀನೋ, ನಾಳೆ ಸತ್ತೋಗ್ತೀನೋ, ಇವತ್ತು ಪ್ರಾಣ ಹೋಗುತ್ತೋ, ನಾಳೆ ಪ್ರಾಣ ಹೋಗುತ್ತೋ, ಇವತ್ತು ಮಣ್ಣಿಗೆ ಹೋಗ್ತೀನೋ, ನಾಳೆ ಮಣ್ಣಿಗೆ ಹೋಗ್ತೀನೋ ಅಂತ ಅಂದ್ಕೊಂಡಿದ್ದಾಳೆ. 1 ತಿಂಗಳು ಡಾಕ್ಟರ್ ಹೇಳಿದ್ರು, 1 ತಿಂಗಳಾಯ್ತು ಸತ್ತೋಗಿಲ್ಲ. ಆಮೇಲೆ ಬರಲಿಲ್ಲ. 2 ತಿಂಗಳಾಯ್ತು ಸತ್ತೋಗಿಲ್ಲ. 5 ತಿಂಗಳಾಯ್ತು ಸತ್ತೋಗಿಲ್ಲ. ವರ್ಷ ಆಯ್ತು ಸತ್ತೋಗಿಲ್ಲ. ಇವತ್ತು ದೇವರಿಗೆ ಸ್ತೋತ್ರ, ಹೆಚ್ಚು ಕಮ್ಮಿ 5-6 ವರ್ಷ ಆಗಿದೆ, ಬದುಕಿದ್ದಾಳೆ. ದೇವರಿಗೆ ಸ್ತೋತ್ರ. ಆ ಮಗಳು ಒಂದಿನ ಗುಡಾದ ನಂತರ ಸಾಕ್ಷಿ ಕೊಟ್ಟಿದ್ದಾಳೆ, ದೇವರು ನನ್ನನ್ನು ಸಂಪೂರ್ಣವಾಗಿ ಈ ಒಂದು ಸಮಸ್ಯೆಯಿಂದ ಬಿಡುಗಡೆ ಮಾಡಿದ್ದಾನೆ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಅಣ್ಣಳಿಗೆ ಮಕ್ಕಳಿಲ್ಲ, ಉಪವಾಸ ಪ್ರಾರ್ಥನೆ 12 ತಿಂಗಳು ಟಚ್ ಮಾಡಿ ಹೋಗ್ಬೇಕು. ಬಟ್ ಹೋದ್ ಸಾರಿ ಹೇಳಿದಳಲ್ಲ, ಅಣ್ಣಳಿಗೆ ಮಕ್ಕಳಿಲ್ಲ. ಆಕೆ ತಂಗಿ ಆಕೆನ ಇಂಡೈರೆಕ್ಟ್ ಮಾತುಗಳಿಂದ, ಚುಚ್ಚು ಮಾತುಗಳಿಂದ, ಮಕ್ಕಳಿಲ್ಲದಕ್ಕೆ ಬಂಜೆ ಅಂತ ಇಂಡೈರೆಕ್ಟಾಗಿ ಚುಚ್ಚಿ ಮಾತಾಡಿದಾಳೆ. ಬಹಳ ನೋವಾಗಿದೆ. ಆಕೆ ನೋವನ್ನು ಅವ್ರ ಹತ್ರ ಹೇಳ್ಕೊಂಡಿದ್ದಾಳೆ, ಇವ್ರ ಹತ್ರ ಹೇಳ್ಕೊಂಡಿದ್ದಾಳೆ. ಆಮೇಲೆ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ. ಡಾಕ್ಟ್ರು ಏನೇನು ಮೆಡಿಸಿನ್ ಕೊಟ್ಟಿದ್ದಾರೋ ಎಲ್ಲ ತಕ್ಕೊಂಡಿದ್ದಾಳೆ. ಡಾಕ್ಟ್ರು ಏನೇನು ಸೂತ್ರಗಳನ್ನ ಅನುಸರಿಸ್ಬೇಕಂತ ಹೇಳಿದಾರೋ ಎಲ್ಲ ಸೂತ್ರ ಎಲ್ಲ ಸೂತ್ರನ ಪಾಟಿಸಿದಾಳೆ. ಅನೇಕರು ಆಕೆಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ. ಅನೇಕರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾಳೆ. ಏನು ಪ್ರಯೋಜನ? ಏನು ಪ್ರಯೋಜನ ಆಗಿಲ್ಲ. ಒಂದಿನ ದೇವರ ಆಲಯಕ್ಕೆ ಹೋಗಿದ್ದಾಳೆ, ಉಪವಾಸವಾಗಿ ಹೋಗಿದ್ದಾಳೆ, ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ್ದಾಳೆ. ದೇವರಾಕೆನ ಜ್ಞಾಪಕ ಮಾಡಿಕೊಂಡು ಬರುವ ವರ್ಷದಲ್ಲಿ ದೇವರಾಕೆಗೆ ಗಂಡು ಮಗುವನ್ನು ಕೊಟ್ಟು ಸಾಕ್ಷಿಯಾಗಿ ನಿಲ್ಲಿಸಿದ್ದಾನೆ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಪಕ್ಕದ ನೋಡಿ ಹೇಳ್ರಿ, ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. 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 ಆಮೇಲೆ ಹಲ್ಲೆಲೂಯ. ಹಂಗೇ ರೀ, ಜಾನ್ ಕಲ್ವಿನ್ ಅನ್ನುವಂಥ ಭಕ್ತನು ಉಪವಾಸ ಪ್ರಾರ್ಥನೆ ಬಗ್ಗೆ ಈ ರೀತಿ ಸಾಲುಗಳನ್ನು ಹೇಳಿದ್ದಾನೆ. ಕೇಳಿಸ್ಕೊಳ್ರಿ, ಇಷ್ಟ ಆದ್ರೆ ಆಮೇಲೆ ಹೇಳ್ರಿ. ತಾನು ದೇವರ ಮುಂದೆ ಬಹಳವಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ದಾನೆ. ಆತನು ದೇವರ ಮುಂದೆ ಬಹಳವಾಗಿ ಭಾರದಿಂದ ಉಪವಾಸ ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಪಟ್ಟಣದಲ್ಲಿರುವಂಥ ಒಂದು ಕುಟುಂಬ ಬಿಡದಂಗೆ, ಒಂದು ವ್ಯಕ್ತಿ ಕೂಡ ಬಿಡದಂಗೆ ರಕ್ಷಣೆ ಹೊಂದಿದ್ದಾರೆ ಅಂತ ಹೇಳ್ತಾನೆ. ನಾನು ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಆ ಪಟ್ಟಣದಲ್ಲಿ ಒಂದು ಮನೆ ಬಿಡದಂಗೆ, ಒಂದು ಕುಟುಂಬ ಬಿಡದಂಗೆ ರಕ್ಷಣೆಗೆ ಬಂದಿದ್ದಾರೆ. ಇದು ಉಪವಾಸ ಪ್ರಾರ್ಥನೆಯಲ್ಲಿರುವ ಶಕ್ತಿ. ಸ್ಕಾಟ್ಲ್ಯಾಂಡ್ ದೇಶಕ್ಕೆ ಸೇರಿದ ಜಾನ್ ನಾಕ್ಸ್ ಉಪವಾಸ ಪ್ರಾರ್ಥನೆ ಬಗ್ಗೆ ಹೇಳ್ತಾರೆ. ಹೇಳ್ರಿ, ಜಾನ್ ನಾಕ್ಸ್. ಈತನ ಉಪವಾಸ ಪ್ರಾರ್ಥನೆ ಬಗ್ಗೆ ಒಬ್ಬರು ಸಾಕ್ಷಿ ಕೊಡ್ತಾರೆ. ಸ್ಕಾಟ್ಲ್ಯಾಂಡ್ ದೇಶದ ರಾಣಿ ಈತನ ಉಪವಾಸ ಬಗ್ಗೆ ಸ್ಕಾಟ್ಲ್ಯಾಂಡ್ ದೇಶದ ರಾಣಿ ಸಾಕ್ಷಿ ಕೊಡ್ತಾಳೆ. ಈತನ ಉಪವಾಸ ಪ್ರಾರ್ಥನೆ ಹೆಂಗಿದೆ ಅಂದರೆ, ಸ್ಕಾಟ್ಲ್ಯಾಂಡ್ ದೇಶವೇ ಸುವಾರ್ತೆಯಿಂದ ಕದಲಿ ಹೋಗಿದೆ ಅಂತೆ. ನಿಮ್ಮ ಮಾತು ಹೇಳ್ತೇನೆ. ಈತನ ಪ್ರಾರ್ಥನೆನ ಉಪವಾಸ ಪ್ರಾರ್ಥನೆ ಗಮನಿಸಿದ ಸ್ಕಾಟ್ಲ್ಯಾಂಡ್ ದೇಶದ ರಾಣಿ ಅಂತಾಳಂತೆ, ನಾನು ಇಂಗ್ಲೆಂಡ್ ದೇಶದ ವಿಕ್ಟೋರಿಯಾ ರಾಣಿ ಸೈನ್ಯಕ್ಕೆ ನಾನು ಭಯಪಡ್ತೀನೋ ಇಲ್ಲ ಗೊತ್ತಿಲ್ಲ, ಜಾನ್ ನಾಕ್ಸ್ ಉಪವಾಸ ಪ್ರಾರ್ಥನೆಗೆ ನಾನು ಭಾಳ ಭಯಪಡ್ತೀನಿ ಅಂದಿದ್ದಾಳೆ. ಏನಂತೆ, ಇಂಗ್ಲೆಂಡ್ ದೇಶದ ವಿಕ್ಟೋರಿಯಾ ರಾಣಿ ಸೈನ್ಯಕ್ಕೆ, ಮಿಲಿಟರಿಗೆ ನಾನು ಭಯಪಡ್ತೀನಲ್ಲ ಗೊತ್ತಿಲ್ಲ, ಜಾನ್ ನಾಕ್ಸ್ ಉಪವಾಸ ಪ್ರಾರ್ಥನೆ ನಾನು ಅಷ್ಟು ಭಯಪಡ್ತೀನಿ ಅಂತ ಹೇಳಿದಾಳೆ. ಇದು ಉಪವಾಸ ಪ್ರಾರ್ಥನೆ ಇರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಶಕ್ತಿ. ಉಪವಾಸ ಪ್ರಾರ್ಥನೆ
ಜಾರ್ಜ್ ವಿಟ್ ಫೀಲ್ಡ್ ಅನ್ನುವಂಥ ಭಕ್ತನು ಉಪವಾಸ ಪ್ರಾರ್ಥನೆ ಬಗ್ಗೆ ಹೇಳ್ತಾನೆ. ಹೇಳ್ರಿ, ಜಾರ್ಜ್ ವಿಟ್ ಫೀಲ್ಡ್. ಆತನು ಉಪವಾಸವಾಗಿ ಪ್ರಾರ್ಥನೆ ಮಾಡಿದ್ದಕ್ಕೆ ಒಂದೇ ದಿನಕ್ಕೆ 1,000 ಜನ ರಕ್ಷಣೆ ಹೊಂದಿದ್ದಾರೆ. ಬಾಬಾ ಏನ್ರಿ ಇದು? ಒಂದೇ ದಿನಕ್ಕೆ 1,000 ಜನ ರಕ್ಷಣೆ ಹೊಂದಿದ್ದಾರೆ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಮಾರ್ಟಿನ್ ಲೂಥರ್ ಅನ್ನುವಂಥ ಭಕ್ತನ ಉಪವಾಸ ಬಗ್ಗೆ ಹೇಳ್ತಾನೆ. ಉಪವಾಸ ಪ್ರಾರ್ಥನೆ ಬಗ್ಗೆ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತಾ? ವೆರಿ ಇಂಟ್ರೆಸ್ಟ್. ಸ್ಟೂಡೆಂಟ್ಸ್ಗಳು ಕೇಳಿಸ್ಕೊಡ್ರಿ. ಚೆನ್ನಾಗಿ ಪ್ರಾರ್ಥನೆ ಮಾಡುವವನೇ ಚೆನ್ನಾಗಿ ಓದಿಕೊಂಡಿರೋನು ಅಂತ ಹೇಳ್ತಾರೆ. ಏನದೆ? ಚೆನ್ನಾಗಿ ಪ್ರಾರ್ಥನೆ ಮಾಡುವವನೇ ಚೆನ್ನಾಗಿ ಓದ್ಕೊಂಡಿರೋನಂತೆ. ಚೆನ್ನಾಗಿ ಓದ್ಕೊಂಡವನೇ ಚೆನ್ನಾಗಿ ಪ್ರಾರ್ಥನೆ ಮಾಡುವವನೇ ಚೆನ್ನಾಗಿ ಓದಿಕೊಂಡಿರೋನು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅಂದ್ರೆ ಪ್ರಾರ್ಥನೆ ಮಾಡೋನು ನಿಜವಾದ ಬುದ್ಧಿವಂತ ಅಂತ. ಡಿಕ್ ಈಸ್ಟ್ಮನ್ ಅನ್ನುವಂಥ ಭಕ್ತನ ಹೇಳ್ತಾನೆ ಉಪವಾಸ ಪ್ರಾರ್ಥನೆ ಬಗ್ಗೆ. ಸೈತಾನನ್ನು ಓಡಿಸಲಿಕ್ಕೆ ಬಲವಾದಂಥ ಒಂದೇ ಒಂದು ಆಯುಧ ಅಂದ್ರೆ ಅದು ಉಪವಾಸ ಪ್ರಾರ್ಥನೆ. ಚಪ್ಪಾಳೆ ತಟ್ಟಿ ದೇವರಿಗೆ. ಇದೇ ಭಕ್ತನು ಡಿಕ್ ಈಸ್ಟ್ಮನ್ ಅನ್ನುವಂಥ ಭಕ್ತನು ಇನ್ನೊಂದು ಮಾತು ಹೇಳ್ತಾನೆ. ಯಾವ ವ್ಯಕ್ತಿಯ ಹೃದಯದಲ್ಲಿ ಪ್ರಾರ್ಥನೆ ಇರುತ್ತೋ ಅಲ್ಲಿಂದ ಒಂದು ಉಜ್ಜೀವನದ ಜ್ವಾಲೆ ಪ್ರಾರಂಭವಾಗುತ್ತೆ. ಯಾವ ವ್ಯಕ್ತಿಯ ಹೃದಯದಲ್ಲಿ ಪ್ರಾರ್ಥನೆ ಇರುತ್ತೋ ಅಲ್ಲಿಂದ ಒಂದು ಉಜ್ಜೀವನ ಬೆಂಕಿ ಪ್ರಕಾಶಗೊಳ್ಳುತ್ತೆ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ. ಇದು ಉಪವಾಸ ಪ್ರಾರ್ಥನೆಗಿರುವ ಶಕ್ತಿ.